ಹೋಮ್ ಸ್ಟೇ ಸುತ್ತಮುತ್ತ ಮಾತ್ರ ಸಖತ್ತಾಗಿದೆ. ಹಲಸಿನ ಹಣ್ಣು ಮರಗಳು, ಡಿಫ್ರೆಂಟ್ ಆಗಿರೋ ಹೂವಿನ ಗಿಡಗಳಿದ್ದಾವೆ, ತೆಂಗಿನ ಮರಗಳಿದ್ದಾವೆ, ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಇದೆ. ಸೊ ಒಂಥರ ಸೆಂಟ್ರಲ್ಲಿ ಮನೆ ಇದ್ದು ಸುತ್ತಮುತ್ತ ಫುಲ್ ಈ ಥರ ನೇಚರ್ ಇದ್ದರೆ ಮಾತ್ರ ಕ್ರೇಜಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮವ್ರು ಇಲ್ಲಿ ಸ್ಟೇ ಮಾಡೋಕ್ಕೆ ಬರ್ದಿರೋ ಸ್ಟೇ ಎಲ್ಲರೂ ಹಲಸಿನೆಲ್ಲ ಕಿತ್ಕೊಂಡೆಲ್ಲ ತಿಂತವ್ರೆ. ಯಾರು ಹೇಳಿದ್ದು ಮಳೆ ಬರುತ್ತಿದೆ ಪೆಟ್ರೋಲ್ ತಗೊಂಬ ಅಂತ ಇಲ್ಲಿ ನೋಡಿದ್ರೆ ಯಾವುದು ಇಲ್ಲ. ನೋಡಿ ಪಿಲ್ಲೋ ತಗೊಂಡಿದ್ದೀನಿ, ಏರ್ ಪಿಲ್ಲೋ ತಂದಿದ್ದೀನಿ, ಅದು ಯೂಸ್ ಮಾಡಿಲ್ಲ. ರೈನ್ ಕೋಟ್ ತಂದಿದ್ದೀನಿ, ಅದು ಯೂಸ್ ಮಾಡಿಲ್ಲ. ಮೊಬೈಲ್ ಕವರ್ ತಂದಿದ್ದೀನಿ, ಅದು ಯೂಸ್ ಮಾಡಿಲ್ಲ. ಮಳೆ ಬರುತ್ತೆ ಅಂತ ಕ್ಯಾಪು, ಚಳಿ ಆಗುತ್ತೆ ಅಂತ ಇನ್ನೊಂದು ಕ್ಯಾಪು, ಇಷ್ಟೊಂತಂದ್ರೂ ಸೆಲ್ಫಿ ತೆಗೇನ ಅಂತ ಒಂದು ಸ್ಟಿಕ್ ತಂದಿದ್ದೀನಿ, ಅದೇ ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿ. 1,000 ರೂಪಾಯಿ ಕೊಟ್ಟಿದ್ದೀನಿ. ನಮಗೋಸ್ಕರ ಮಳೆ ಬರಬೇಕು. ನಿಮ್ಗೆ ಹೇಳಿದ್ ಇವರೇನಾ? ತಗೊಂಡಿದ್ಯಾ ಅಂದ್ರು. ಊರ್ ನೋಡ್ರೆ ಜಾಕೆಟೇ ತಂದಿರ್ಲಿಲ್ಲ. ಆಮೇಲೆ ಮತ್ತೆ ಪೆಟ್ರೋಲ್ ವೇಸ್ಟ್ ಬೇರೆ. ಹೋಗಿ ಸಂದಿಗೊಂದು ಎಲ್ಲ ಸುತ್ತಾಡಿಸಿ ಜರ್ಕಿನ್ ಹಾಕೊಂಡ್ಬಂದ್ರು. ಆ ಜರ್ಕಿನ್ ತಂದು ಕಾರ್ ಶೀಟಿಗೆ ಹಾಕಿದ್ದಾರೆ, ಕಾರ್ ಶೀಟ್ ಬೆಚ್ಚಗಿರ್ಲಿ ಅಂತ. ತಿಂದ್ಬಿಟ್ಟು ಟೇಸ್ಟ್ ಹೇಳಿ ಯಾರಾದ್ರೂ ಒಬ್ರು. ಚೆನ್ನಾಗಿದ್ಯೋ ತಿನ್ನಿ ಫಸ್ಟು, ತಿಂದಿರ ಚೆನ್ನಾಗಿದೆ ಅನ್ನೋದಲ್ಲ, ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳಿ. ಮತ್ತೆ ನೋಡಿ ನಮ್ಮ ಸ್ಟೇ ಓನರ್ ಅವರು ತಂದೆ ಅನ್ಕೊಂತೀನವರು. ಸೊ ಅವರೇ ತಗೊಂಬಂದು ತಗೊಳ್ರಪ್ಪ, ಕಟ್ ಮಾಡ್ರಪ್ಪ ಅಂತ ಕೊಡ್ತಾವ್ರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಹೆಂಗಿದೆ ಮುನಿಯಣ್ಣ? ಸಖತ್ತಾಗಿದ್ಯಾ? ವಾವ್, ನೈಸ್. ಓಟ್ ಬತ್ತೀಯಾ? ಟಾಟಾ. Going to ಕಣ್ಣೂರ್. ನಾವು ಸ್ಟೇಯಿಂದ ಹೊರಟು ಇವಾಗ ಕಣ್ಣೂರ್ಗೆ ಹೋಗ್ತಾ ಇದ್ದೀವಿ. ಸೊ ಕಣ್ಣೂರಲ್ಲಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಮುತ್ತಪ್ಪ ಟೆಂಪಲ್ಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಬೇರೆ ಪ್ಲೇಸಸ್ಗೆ ಹೋಗ್ತೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಇವತ್ತು, ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಫುಲ್ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ನಾವಿವಾಗ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಎಲ್ಲರೂ ಒಂದೊಂದು ತೊಗೊಂಡಿದ್ದೀವಿ. ನಾನು ಅದೇನೋ ಅಪ್ಪಮ್ಮ ಅಂತ ಒಳ್ಳೆ ದೋಸೆ ಇದ್ದಂಗಿದೆ. ಆಮೇಲೆ ಇವರು ಪ್ರಕಾಶಣ್ಣವ್ರು ಬಂದುಬಿಟ್ಟು ಪೂರಿ ತಗೊಂಡಿದ್ದಾರೆ. ಆಮೇಲೆ ಗುಂಡಣ್ಣವರು ಮತ್ತು ವಿನೋದಣ್ಣವ್ರು ಬಂದುಬಿಟ್ಟು ಪರೋಟ ತಗೊಂಡವ್ರು. ಹೆಂಗಿದೆ ಅಣ್ಣ ಪರೋಟ? ಚೆನ್ನಾಗಿದೆ. ಏನಕ್ಕೆಲ್ಲ ಬೇರೆ ಬೇರೆ ಹೇಳಿದ್ರಿ? ಬೇರೆ ಬೇರೆ ಹೇಳಿದ್ರೆ ಮಧ್ಯಾಹ್ನ ತಿಂದ್ರಿ ಊಟ ಅಂತ ಎಲ್ಲರೂ ಒಂದೇ ತಗೊಂಡು ಯಾರು ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ. ಅದಕ್ಕೆ ಒಂದೊಂದು ತಿಂತೀನಿ ನಾನು ಅಂತ ಒಂದೊಂದು ಸ್ವಲ್ಪ ತಿಂದ್ಬಿಟ್ಟು ಚೆನ್ನಾಗಿದೆ ಅದನ್ನು ಜಾಸ್ತಿ ಹೇಳಿ. ನಮ್ಮ ಕಡೆ ಎಲ್ಲನೂ ದೋಸೆ ಅದು ಏನೇ ಕೊಟ್ರು ಜೊತೆಗೆ ಚಟ್ನಿ ಎಲ್ಲ ಫ್ರೀ ಬರುತ್ತೆ. ಬಟ್ ಇಲ್ಲಿ ಫ್ರೀ ಯಾವುದೂ ಕೊಡಲ್ಲ. ಇಲ್ಲಿ ಸಾಗುಗೂ ಸಮೇತ ಅವರು ಸಪ್ರೇಟ್ ಅದು ದುಡ್ಡು ಸಾಗು. ಉಪ್ಪಿಲ್ದಿರೋ ದೋಸೆ ಥರ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ, ಸೇಮ್ ದೋಸೆನೇ ಇದೆ. ಹಂಗೇಳಿ ಹೋಗ್ಲಿ, ಹಾಡಿ ಬಂದಷ್ಟು ಹಾಡಿ. ಹೂವಿನಂತ ಹುಡುಗ ನಾನು ತುಂಬ ಮೃದು, ಹೂವಿನಂತ ಹುಡುಗ ನಾನು ತುಂಬ ಮೃದು, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್. എന്തായി ചൊണ്ണു ചേട്ടാ, എന്താ നീ ഇവിടെ നോക്കണേ, അങ്ങനെ നോക്ക്. ನಾವಿವಾಗ ಬಂದಿರೋದು ಡ್ರೈವಿನ್ ಬೀಚ್ಗೆ. ಬಟ್ ನೋಡಿದ್ರೆ ಗಾಡಿನೇ ಅಲೋ ಮಾಡ್ತಿಲ್ಲ ಒಳಗಡೆ. ಗಾಳಿ ಮಳೆ ಈ ಜೂನ್ ಮತ್ತು ಜುಲೈಯಲ್ಲಿ ಜಾಸ್ತಿ ಇರೋ ಕಾರಣದಿಂದ ಸೊ ಡ್ರೈವಿನ್ ಬೀಚ್ಗೆ ವೆಹಿಕಲ್ಸ್ನ ಅಲೋ ಮಾಡ್ತಿಲ್ಲ. ಎಷ್ಟು ಬಂದು ಹಂಗೆ ನಾರ್ಮಲಾಗಿ ವಿಸಿಟ್ ಮಾಡಿ ಹೋಗ್ಬೋದು. ಆಡೋದಕ್ಕೂ ಆಗಲ್ಲ ಬೀಚಲ್ಲಿ, ಬಿಕಾಸ್ ಅಷ್ಟೇನು ಕ್ಲೀನಾಗಿಲ್ಲ, ಅಂದರೆ ಆಡೋ ಥರ ಪ್ಲೇಸ್ ಇಲ್ಲ. ಬರೋರು ಯಾರೇ ಇದ್ರೂ ಜೂನ್ ಅಥವಾ ಜುಲೈ ಬಿಟ್ಟು ಬೇರೆ ಮಂತ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಡ್ರೈವಿನ್ ಬೀಚಲ್ಲಿ ಬೇಜಾರಾಗಿ ಅಲ್ಲಿಂದ ಕೊನೆಗೆ ಬಂದಿದ್ದು ಮುತ್ತಪ್ಪನ ಟೆಂಪಲ್ಲು. ಆ್ಯಕ್ಚುಲಿ ಫಸ್ಟ್ ಮುತ್ತಪ್ಪನ ಟೆಂಪಲ್ಗೆ ಹೋಗಬೇಕಿತ್ತು ಅಂತ ಹೋಗಿದ್ದು. ಬಟ್ ಇಲ್ಲಿ ಮುತ್ತಪ್ಪನ ಟೆಂಪಲ್ ಅನ್ನೋದು 2-3 ಇದೆ. ನಾವು ಫಸ್ಟ್ ಹೋಗಿದ್ದು ಯಾವುದೋ ಬೇರೆ ಮುತ್ತಪ್ಪನ ಟೆಂಪಲ್ಲು, ಅದು ಆ್ಯಕ್ಚುಲ್ ಆಗಿರೋದಲ್ಲ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲ್ ಆಗಿರೋ ಟೆಂಪಲ್ ಮುತ್ತಪ್ಪನ ಟೆಂಪಲ್ಲು. ಇದು ಪ್ರಸನ್ನ ಕವಾದು ಮುತ್ತಪ್ಪನ ಟೆಂಪಲ್ ಅನ್ನೋದು ಆ್ಯಕ್ಚುಲ್ ಮುತ್ತಪ್ಪನ ಟೆಂಪಲ್ಲು. ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ.
ನದಿ ಸೈಡ್ ಇರುವಂಥ ದೇವಸ್ಥಾನ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಎಲ್ಲ. ಸೊ ಇಲ್ಲಿ ನೋಡಿದ್ರೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ, ಇದೆಲ್ಲೇ ತಿನ್ಬೋದು ನೀವು. ದೇವಸ್ಥಾನ ವಿಸಿಟ್ ಮಾಡಿ ಬಂದವರಿಗೆ ಶಾಪಿಂಗ್ ಮಾಡೋದಕ್ಕಂತ ಒಂದು ಫುಲ್ ಸ್ಟ್ರೀಟೇ ಮಾಡಿಬಿಟ್ಟಿದ್ದಾರೆ ಶಾಪ್ಸಲ್ಲಿ. ಕಂಪ್ಲೀಟ್ ಇದು ಫುಲ್ಲು ನೋಡಿ, ಅದು ದೇವಸ್ಥಾನ ಎಕ್ಸಿಟು, ಅಲ್ಲಿಂದ ಬಂದರೆ ಫುಲ್ಲು ಶಾಪ್ಸ್ ಇದೆ. ಸರ್ ಲೇಟು. ಹಾಂ ನೀನ್ ನಮ್ಗೆ ಹೇಳ್ದಲ್ಲ ನೋಡು, ನಮ್ ಪ್ಯಾಕ್ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದೀರಿ ಇವ್ರಿಗೋಸ್ಕರ. ಹಾಂ ದೊಡ್ಡ ಫ್ಯಾಮಿಲಿ ಇಟ್ಕೊಂಡವ್ರು ಅವರು. ಅದು ಏನು ಕಾಲ್ ಮಾಡಿ ಕೇಳ್ತಾರೆ ಏನ್ ಬೇಕು ಎತ್ತಬೇಕು ಅಂತ, ಇವ್ರಿಗೆ ಇಷ್ಟ ತಗೊಂಡು ಹೋಗ್ತೀರಾ. ಪಾಪ ಅವ್ರ ವೈಫ್ ತಗೊಂತ ನೀವೇನು ಕಷ್ಟ ಮಾಡ್ತಾ ಇರಾ? ವೈಫ್ ತಗೊಳ್ಳಿ, ಹಾಂ ಫೋನ್ ಮಾಡಿ ಇದು ಬೇಕಾ ನಲ್ಲಿ ಇದು ಬೇಕಲ್ಲಿ ಏನೋ ಹೇಳಿ ಆಮೇಲೆ ಇದು ಮಾಡ್ತಾರೆ. ತಗೊಳ್ಳಿ ಬಿಡಿ ಪಾಪ. ಏನು ಪ್ರಕಾಶ್ ನಿಮ್ಮ ಮೇಲೆಲ್ಲ ಕಂಪ್ಲೇಂಟ್ಸ್ ಮಾಡ್ತಾವ್ರೆ. ಇನ್ನೊಬ್ರು ಮಾಡೋ ತಪ್ಪನ್ನ ನಾವು ಮಾಡಿದ್ರೆ ಅವ್ರು ಕವರ್ ಮಾಡ್ಕೊಳ್ಳೋಕ್ಕೆ ಇನ್ನೊಬ್ರ ಮೇಲೆ ಹೇಳ್ತಾರೆ ಅಂದ್ರೆ ನಮ್ಮ ಮೇಲೆ ಅಷ್ಟೇ. ವಾಟ್ ಅಂದ್ರೆ ಇವಾಗ ಅವರು ಅದನ್ನೇ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರಾ? 100% ಅಲ್ಲ, 200% ಮಾಡಿರ್ತಾರೆ ಅವರು, ಆದ್ರೆ ತೋರಿಸೋದು 100% ಮಾಡಿರೋರು. ಅಲ್ಲ, ಅದಕ್ಕೆ ನಾವು ನೋಡ್ತಾ ಇದ್ದೀವಿ, ನಮ್ದು ಪ್ಯಾಕ್ ಆಗಿ ಕೂತಿದ್ದೀವಿ, ಇನ್ನ ಇವಾಗ ಪೇ ಮಾಡ್ಕೊಂಡು ಕೂತವ್ರೆ. ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು. ಕೇರಳಲ್ಲಿ ಮಳೆ ಬರುತ್ತೆ, ತಣ್ಣಗಿರುತ್ತೆ, ಚಳಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲಿ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಡೆಡ್ ಆಪೋಸಿಟ್ಟು. ಸೆಕೆಗೆ ತಡೆಯೋಕ್ಕಾಗ್ತಿಲ್ಲ, ಸಿಕ್ಕಾಪಟ್ಟೆ. ಸುಮ್ಮನೆ ಮರದ ಕೆಳಗಡೆ ನಿಂತಿದ್ರು ಸಮೇತ ಸೆಕೆ ಹಿಡಿತಿದೆ. ಸೊ ಯಾರಾದರೂ ಕೇಳಕ್ಕೆ ಬರಬೇಕು ಅಂದ್ಕೊಂಡ್ರೆ ಬರೀ ಮಳೆ ಬರುತ್ತೆ ಚಳಿ ಇರುತ್ತೆ ಅನ್ನೋ ತಲೆಯಲ್ಲಿ ಇಟ್ಕೊಂಡು ಬರಬೇಡಿ. ಇಲ್ಲೂ ಸಿಕ್ಕಾಪಟ್ಟೆ ಹೀಟು, ಸಿಕ್ಕಾಪಟ್ಟೆ ಸೆಕೆ ಹಿಡಿಯುತ್ತೆ. ಮಳೆ ಬಂದರೂ ಸಮೇತ ನಿಮಗೆ ಸೆಕೆ ಹೊಡಿಯುತ್ತೆ, ಬೆವರುಳಿಯುತ್ತೆ ಚೆನ್ನಾಗಿ. ಒಂದೇ ಒಂದು ಹನಿ ಮಳೆ ಬಿದ್ದಿಲ್ಲ. ಬರೀ ನಿನ್ನೆ ಸಂಜೆ ಮಾತ್ರ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿದ್ದು ನಿಂತೋಗ್ಬಿಡ್ತು. ಆವಾಗೂ ನಿಮಗೇನು ತಣ್ಣಗೇನಾಗಿಲ್ಲ, ಚಳಿ ಏನಾಗಿಲ್ಲ. ನೈಟ್ ಅದು ಸಿಕ್ಕಾಪಟ್ಟೆ ಇಮ್ಯುನಿಟಿ ಜಾಸ್ತಿ. ಸಿಕ್ಕಾಪಟ್ಟೆ ಈ ಥರದ 2 ಟವಲ್ ನೆನೆ ಸಿಕ್ಕಿದ್ದೀವಿ ನಾವು. ಮುತ್ತಪ್ಪನ ಟೆಂಪಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಇಲ್ಲಿ ಹತ್ರದಲ್ಲಿ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇರೋದು MVR ಸ್ನೇಕ್ ಪಾರ್ಕ್. ಸೊ ಬಿಲೋ 4 ಇಯರ್ಸ್ ಇರೋರಿಗೆ ಮತ್ತು ಅಬೋ 80 ಇಯರ್ಸ್ ಇರೋರಿಗೆ ಫ್ರೀ ಎಂಟ್ರಿ ಇದೆ. ಅದು ಬಿಟ್ಟರೆ ಅಪ್ ಟು 12 ಇಯರ್ಸ್ ಇರೋರಿಗೆ 30 ರುಪೀಸು, 12 ಇಯರ್ಸ್ ಆ್ಯಂಡ್ ಅಬೋ ಇರೋರಿಗೆ ಬಂದುಬಿಟ್ಟು 50 ರುಪೀಸ್ ಇದೆ. ನೀವು ಅದನ್ನ ಇಟ್ಕೊಂಡು ತಿನ್ನೋಣ ಪ್ಲಾನ್ ಹಾಕಿದ್ರಿ ತಾನೇ? ನೀನು 7 ಬಿಂಡ್ರಿ ಆದರೆ ನಾನು 14 ಬಿಂಡ್ರಿ. ನಾನು ಒಳ್ಳೆ ನಾಯಿನ ಕರೆದಂಗೆ ಕರಿತಾ ಇದ್ದೀನಿ. ಇಲ್ಲೊಂದು ಜಂಗಲ್ ಕ್ಯಾಟ್ ಇದೆ. ಸೊ ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ. ನೋಡಿ, ಕಾಣ್ತಿಲ್ವಾ? ಕಾಣ್ತಿಲ್ವ ಜಂಗಲ್ ಕ್ಯಾಟು? ಇಲ್ಲಿ ಇಲ್ಲಿ ಇಲ್ಲಿ. ಹಲೋ 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 ಜಂಗಲ್ ಕ್ಯಾಟ್. ಹಲೋ 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 ಎಬ್ಬುಲಿ ನಾನು ಜಂಗಲ್ ಕ್ಯಾಟ್. ಹಾಂ, ಮಂಟಿಯಿಂದ ಮನುಷ್ಯ ಈ ರೀತಿ ಹಿಂಗೆ ಬಂದಿರೋದು. ಹೆಂಗೆ ಬಂದಿರೋದು? ಆಮೇಲೆ ನೀವು ಹಾಕೋನೆ. ಆ್ಯಕ್ಚುಲಿ ಅನಿಮಲ್ಸ್ ತುಂಬ ಕಡಿಮೆ ಇದೆ. ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆ ತುಂಬ ಚೆನ್ನಾಗಿರ್ತವೆ ಅಂತ, ಬಟ್ ಕಡಿಮೆ ಇದೆ. ಸೇಮ್ ನೋಡೋಕೆ ಆಸ್ಟ್ರಿಚ್ ಥರ ಇದೆ, ಬಟ್ ಆಸ್ಟ್ರಿಚ್ ಅಲ್ಲ ಇದು. ಸೊ ಇವಾಗ ಆ್ಯಕ್ಚುಲಾಗಿ ನಾವು ಸ್ನೇಕ್ ಝೋನ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೊಂದಿದೆ ಇಂಡಿಯನ್ ರಾಕ್ ಪೈಥಾನ್. ಅಣ್ಣ ಪೀಸಾಗಿ ಮಲಗವನೆ. ಮಾತಾಡ್ಸರೆ ಮರ್ಯಾದೆಗನ್ನ ಮಾತಾಡ್ಸ್ಬೇಕು. ಹಲೋ ಸರ್, ನಿಜ ಮಾಡ್ತಾ ಇದ್ದೀರಾ? ಯಾಕೆ ಊಟ ಹಾಕ್ಬಿಟ್ರು ಆಗ್ಲೇ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಕೋಬ್ರಾ ಕಾಣಿಸ್ತಾ? ಆಗ ಮೀನು ಹಿಡಿತೈತಲ್ವ, ಟೈಮ್ ಆಯ್ತಲ್ಲ, ಊಟ ಮಾಡಬೇಕು. ನೀರು ಒಳಗೆ ಹೋಗಿದ್ಯಾ? ಕೋಬ್ರಾನು ಇಲ್ಲ, ಏನೂ ಇಲ್ಲ. ಇಲ್ಲಿ ಇಷ್ಟು ನೋಡ್ದಾಗ ಅಲ್ಲೆಲ್ಲ ಇಷ್ಟಿಷ್ಟು ಹಾಕೊಂಡು ಅಲ್ಲಿ 70 ಭಯ್ಯ ಇದ್ರಲ್ಲಿ ನೋಡ್ಕೊಂಡು. ಓ, ಸೈಲೆಂಟಾಗಿ ಮಲಗಿಬಿಟ್ಟಿದೆ.
ಹಿಂಗಿತ್ತು ಸ್ನೇಕ್ ಪಾರ್ಕು ಚೆನ್ನಾಗಿದೆ, ಚೆನ್ನಾಗಿತ್ತು ನಿಜ ಹೇಳಿ. ಪರವಾಗಿಲ್ಲ, ಒಂದು ಸೈಲ್ ನೋಡ್ಬೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. 50 ರೂಪಾಯಿ ಎಂಟ್ರಿ ಫೀ. ಓಕೆ. ತುಂಬ ಡಿಫ್ರೆಂಟ್ ಸ್ನೇಕ್ಸ್ ಏನು ಇರಲಿಲ್ಲ, ಕಡಿಮೆ ಇತ್ತು. ಬಟ್ ಅದೇ ಕೇರಳಕ್ಕೆ ಬಂದು ಯಾವುದೋ ಪ್ಲೇಸಸ್ ಇಲ್ಲ ಅಂದರೆ ಒಂದು ಸರಿ ನೀವು ಬಂದು ವ್ಯೂ ಮಾಡ್ಬೋದು ಇದನ್ನು ಆರಾಮಾಗಿ. ಇದು ರೆಸ್ಟೋರೆಂಟ್ ಹೆಸರೇನು? ಅದು ಹೆಸರೇನ ಅದು ಅಲ್ಲಿರೋದು? ಓಕ್ ಸ್ಮಿತ್ ಗೋಲ್ಡ್ ಅಂತ ಏನೋ ಬೇರೆ ಹಾಕೋದು. ಅವ್ರನ್ನ ಕೇಳಿ ಅದು. ಸೊ ಸ್ನೇಕ್ ಪಾರ್ಕ್ ಮುಗಿಸ್ಕೊಂಡು ನಾವು ಇವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ಪೊಲಾರೀಸ್ ರೆಸ್ಟೋರೆಂಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಒಂದು ಫಾಲ್ಸ್ಗೆ ಹೋಗಬೇಕಿತ್ತು, ಎಜರಮುಖಿ ಫಾಲ್ಸ್ ಅಂತೇನೋ ಒಂದಿದೆ. ಸೊ ಅದು ಇಲ್ಲಿಂದ 18 or 20 ಕಿಲೋಮೀಟರ್ ಸಮಥಿಂಗ್ ಇದೆ. ಸೊ ಅದು 1 hour ಮಿನಿಮಮ್ 1 hour ಬೇಕು. ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ ನಾವು ತಿನ್ನೋಷ್ಟಲ್ಲೇ 5 o'clock ಆಗಿಬಿಡುತ್ತೆ. ನಾವು ಇಲ್ಲಿಂದ ಹೋಗೋದಕ್ಕೆ 1 hour 6 ಆಗುತ್ತೆ. ಬಟ್ ನೋಡಿದ್ರೆ ವಾಟರ್ ಫಾಲ್ಸು 6ಗೆ ಕ್ಲೋಸ್ ಇದೆ. ಸೊ ವಾಟರ್ ಫಾಲ್ಸು ಡಮಾರು ಸ್ಕಿಪ್ಪು ಇಲ್ಲಿ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ನಾವು ಡೈರೆಕ್ಟ್ ಬೆಂಗಳೂರಿಗೆ. ನಾವು ಎಲ್ಲ ಮೋಸ್ಟ್ಲಿ ಆಗಲ್ಲ ಇವತ್ತು ಕವರ್ ಮಾಡೋದಕ್ಕೆ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಹೋಗೋಣ ಅಂತ ಹೇಳ್ತಿದ್ದೆ ಅಲ್ವಾ. ಬಟ್ ನಮ್ಮ ಹುಡುಗರಿಗೆ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಮೈಂಡ್ ಚೇಂಜ್ ಮಾಡಿಕೊಂಡ್ರು, ಇಲ್ಲ ಒಂದು ಪ್ಲೇಸ್ ಕವರ್ ಮಾಡಲೇಬೇಕು ಅಂತ. ಸೊ ಅದಕ್ಕೆ ಇವಾಗೆಲ್ಲ ಪ್ಲ್ಯಾನ್ ಮಾಡಿ ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಣ್ಣ ಅದು? ಪಯಂಬಲಂ ಬೀಚ್ ಅಂತ 19 ಕಿಲೋಮೀಟರ್ ತೋರಿಸ್ತಾ ಇದೆ. ಟೈಮಿಂಗ್ ಬಂದು 40 minutes ಜರ್ನಿ. ಅಲ್ಲಿ ಹತ್ತಿರದಲ್ಲಿದೆ ಅಂತ ಅದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಫೈನಲಿ ಹಂಗೋ ಹಿಂಗೋ ಬಂದ್ಬಿಟ್ವಪ್ಪ ಪಯಂಬಲಂ ಬೀಚ್. ಅಲೆಗಳು ಸ್ವಲ್ಪ ಜಾಸ್ತಿ ಇದೆ, ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಆಡಬೇಕಾಗತ್ತೆ. ಸೊ ಆ್ಯಕ್ಚುಲಿ ನಾನು ಆಡ್ತಿಲ್ಲ ಇವತ್ತು, ನಮ್ಮ ಬಾಯ್ಸ್ ಆಡ್ತಾರೆ. ಸೊ ನಾನು ಜಸ್ಟ್ ಒಂದು ಫೋಟೋಸು ಸ್ವಲ್ಪ ವೀಡಿಯೋಸ್ ತೊಗೊಂಡು ಬೀಚ್ ವ್ಯೂಸ್ ನೋಡಿಕೊಂಡು ಎಂಜಾಯ್ ಮಾಡ್ತೀನಿ ನೋಡಿ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಕಬ್ಬು ಬೆಳಿತೀವಿ ನಾವು, ಭತ್ತ ಬೆಳಿತೀವಿ, ಕಾವೇರಿ ಮಾಡಿ ಬನ್ನಿ ಅಣ್ಣ. ಮುಂದೆ ನಿಂತವ್ರೆ ಒಬ್ಬ ಇವ್ರು ಇದು ಮಾಡ್ತೀರಾ ನೀವು, ನೀನ್ ತಪ್ಪಂತೀರಾ, ಇನ್ನೊಬ್ಬ ಇವ್ರು ಅಂತಾರೆ. ಇವ್ರನ್ನ ನೋಡಿದ್ರೆ ಡ್ಯಾನ್ಸ್ ಬರುತ್ತೆ. ಯಾರು ಕರೆಕ್ಟಾಗಿ ಮಾಡಿದ್ರಣ್ಣ? ನಾನು ನೀನು ಇಬ್ಬರೇ ಡ್ಯಾನ್ಸ್ ಬರೋದನ್ನ ನಾನು ಮಾಡಿದ್ದೀನಿ. ಇದೊಂದು ಐತಲ್ಲ, ಇದು ಡ್ಯಾನ್ಸ್ ಬರುತ್ತೆ, ಆಡ್ರೆ ಹಿಂಗೆ ಅಂತಾರೆ. ನನ್ನ ಭಯ. ಸೊ ಕೊನೆಗೆ ನಾವು ನಮ್ಮ ಟ್ರಿಪ್ನ ಮುಗಿಸಿದ್ದೀವಿ. ಸೊ ಇವಾಗ ನಾವು ಸದ್ಯಕ್ಕೆ ಪಯಂಬಲಂ ಬೀಚ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ನಾವು ರಿಟರ್ನ್ ಬ್ಯಾಂಗ್ಳೂರು ಹೊರಡ್ತಾ ಇದ್ದೀವಿ ಮುಗಿಸ್ಕೊಂಡು. ಇದೇ ಥರ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಹೀಗೆ ನಮ್ಮ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋವರೆಗೂ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.